ವೀರಭದ್ರೇಶ್ವರ ಕ್ರೆಡಿಟ್ ಸೌಹಾರ್ದ ಸೊಸೈಟಿ ವತಿಯಿಂದ ಜೈ ಕರ್ನಾಟಕ ಸಂಘಟನೆ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂಗಮೇಶ್ ದಾಶಾಳ್ಗೌಡ ಅವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸೌಹಾರ್ದ ಸಂಘ ಅಧ್ಯಕ್ಷರಾದ ಸಿದ್ದಣ್ಣ ಶಕ್ರಿ ಅವರು ಮಾತನಾಡಿ ತಿಳಿಸಿದರು. ಜೈ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸಂಗಮೇಶ್ ಸಿದ್ದಪ್ಪ ದಾಶಾಳ್ ಅವರಿಗೆ ಸಹಕಾರಿ ಅಧ್ಯಕ್ಷರಿಂದ ಸನ್ಮಾನ. ಇವತ್ತು ನಮ್ಮ ವೀರಭದ್ರೇಶ್ವರ ಸೌಹಾರ್ದ ಸಹಕಾರಿ ಸಂಘದ 28ನೇ ಮಹಾಸಭೆ. ಈ ಮಹಾಸಭೆ ಮುಖಾಂತರ ಈ ವರ್ಷ 9% ಡಿವಿಡೆಂಟ್ ಅನ್ನು ನಮ್ಮ ಸದಸ್ಯರು ಕೊಡುವಂತದ್ದು ಮಾಡಿದ್ದೀವಿ. ಮತ್ತು ನಮ್ಮ ದುಡಿಯುವ ಬಂಡವಾಳ 40 ಕೋಟಿ ಈ ವರ್ಷ ವ್ಯವಹಾರವನ್ನು ಮಾಡಿದ್ದೀವಿ. ಮತ್ತು ನಮ್ಮದೇ ಸ್ವಂತ ಕಟ್ಟಡವನ್ನು ನಾವು ಹೊಂದಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಸದಸ್ಯರೆಲ್ಲ ಬಹಳ ಸಂತೋಷದಿಂದಿದ್ದಾರೆ. 25 ಲಕ್ಷದವರೆಗೆ ಬಂಗಾರ ಸಾಲ ಕೊಡ್ತೀವಿ. ಮತ್ತು ಅದು ಕೇವಲ ವರ್ಷಕ್ಕೆ 100ಕ್ಕೆ 15% ಬಡ್ಡಿ ಹಂಗ ಬಂಗಾರ ಇಟ್ಟರೆ 25 ಲಕ್ಷ ತನಕ ಸಾಲ ಕೊಡ್ತೀವಿ. ಸಾಧಕರಿಗೆ ಸನ್ಮಾನ ಮಾಡಿ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಸಾಧಕರಿಗೆ ಸನ್ಮಾನ ಮಾಡ್ತೀವಿ. ಈ ಸಲ ವಿಶೇಷವಾಗಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷರಿಗೆ ಸನ್ಮಾನ ಮಾಡ್ತೀವಿ. ಕಾರಣ ನಾವು ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಸಾಧಕರನ್ನು ಗುರುತಿಸಿ ಹೊಸದಾಗಿ ಯಾರ ಸಮಾಜ ಸೇವೆ ಮಾಡ್ತಿರ್ತಾರ ಅಂತವ್ರನ್ನ ಗುರುತಿಸಿ ಅವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ವಿ. ಈ ಸಾರಿ ಸ್ಕೌಟ್ಸ್ ಅಂಡ್ ಗೈಡ್ ಮಕ್ಕಳಿಗೆ ಮಾಡಿದ್ದೀವಿ, ಶಿಕ್ಷಕರಿಗೆ ಮಾಡಿದ್ದೀವಿ. ಆ ನಂತರ ಯಾರು ಬ್ಯಾಂಕಿಂಗ್ ಸಾಲ ಸರಿಯಾಗಿ ತಿಂತಾರ ಅಂತವ್ರಿಗೆ ಮಾಡಿದ್ದೀವಿ, ಶಾಲಾ ಮಕ್ಕಳಿಗೆ ಮಾಡಿದ್ದೀವಿ. ಆನಂತರ ಯಾರು ರಾಜ್ಯಕ್ಕೆ ಜಿಲ್ಲೆಗೆ ನಂಬರ್ 1 ಸ್ಥಾನ ಪಡೆದಿದ್ದಾರ ಅವ್ರಿಗೆ ಮಾಡಿದ್ವಿ. ಅದ್ರ ಜೊತೆಗೇನೆ ನೂತನವಾಗಿ ಆಯ್ಕೆಯಾದಂತ ಜಯ ಕರ್ನಾಟಕ ಸಂಸ್ಥೆಯ ಜಿಲ್ಲಾ ಅಧ್ಯಕ್ಷರಾದ ಸಂಗಮೇಶ್ ದಾಶಾಳ್ ಅವ್ರಿಗೆ ಮಾಡಿದ್ದೀವಿ. ಈ ತರ ನಾವು ಪ್ರತಿ ವರ್ಷ ಮಾಡ್ಕೊತ ಹೋಗ್ತಾ ಇದ್ವಿ. ಇದನ್ನ ಪ್ರತಿ ವರ್ಷ ಮಾಡ್ತೀವಿ. ಜಯ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರಿಗೆ ಸನ್ಮಾನ ಮಾಡೋ ಕಾರಣ ಏನು? ಯಾವ ತರ ಅವರು ನೋಡ್ರಿ, ಅವರು ಮೊದಲಿನಿಂದ ನನ್ನ ಪರಿಚಿತರು. ಅವರು ಬರಟಗಿ ಪಂಚಾಯತಿ ಅಧ್ಯಕ್ಷರಿದ್ರು, ಗ್ರಾಮ ಪಂಚಾಯತಿ ಇದೆ. ಆ ನಂತರ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಅವರು ಸಮಾಜ ಸೇವೆ ಮಾಡ್ತಾರ ಅನ್ನೋದು ಗುರ್ತದ. ಈಗ ಜಯ ಕರ್ನಾಟಕ ಸಂಘಟನೆಯ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಈ ಸಮಾಜ ಸೇವೆಯನ್ನು ಮಾಡ್ತಾರ ಅನ್ನುವಂತ ಕಾರಣಕ್ಕಾಗಿ ಅವ್ರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡ್ತಾ ಇದ್ವಿ. ಸಿದ್ದಣ್ಣ ಸಕ್ರಿ, ಅಧ್ಯಕ್ಷರು, ವೀರಭದ್ರೇಶ್ವರ ಸೌಹಾರ್ದ ಸಹಕಾರಿ ಸಂಘ ವಿಜಯಪುರ.